ಅವಶ್ಯವಿದ್ದಷ್ಟೇ ಮಾತನಾಡಿದರೆ ಗೌರವ ಎನ್ನುವಂಥ ನಿಟ್ಟಿನಲ್ಲಿ ಅವಶ್ಯವಿದ್ದಷ್ಟೇ ಮಾತನಾಡಿದರೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಾಗು ಅಳಕಟ್ಟಿಯವರ ಜನ್ಮದಿನ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಗೆ ಶುಭಾಶಯಗಳು. 12ನೇ ಶತಮಾನದಲ್ಲಿ ಯಥಾವತ್ತಾಗಿ ತೆರೆದಿಟ್ಟ ಶರಣ, ಅನೇಕ ಗ್ರಂಥಗಳಿಗೆ ರಚಿಸಿದ ಸಾಹಿತಿ, ವಿಜಯಪುರ ಸರ್ವತೋಮ ಅಭಿವೃದ್ಧಿ ಬುನಾದಿ ಹಾಕಿದ ವಕೀಲ. ಫಲಕಟ್ಟಿ ಅವರು ಹುಟ್ಟಿದ್ದು ಧಾರವಾಡ, ಅವರ ಕಾರ್ಯಾಚರಣೆ ಕ್ಷೇತ್ರ ವಿಜಯಪುರ. 1925ರಲ್ಲಿ ಹಿತಚಿಂತರ ಮುದ್ರಣಾಲಯ ಆರಂಭಿಸಿದರು. ಇವರ ಆದರ್ಶ ತತ್ವವನ್ನು ನಾವು ಪಾಲಿಸೋಣ ಎಂದು ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಚನ ಸಾಹಿತ್ಯ ಏನಾಯ್ತು? ವಚನ ಸಾಹಿತ್ಯ ಅಂತಕ್ಕಂಥದ್ದು ಬಹಳಷ್ಟು ನಮಗೆ ಗೋಚರವಾಗ್ತಾ ಇರಲಿಲ್ಲ. ಕೆಲವೇ ವಚನಗಳು ಮಾತ್ರ ಸಿಗ್ತಾ ಇದ್ವು. ಅದು ಯಾವುದು? ಕಳಬೇಡ, ಕೊಲಬೇಡ ಮತ್ತು ದಯೆ ಧರ್ಮವಿಲ್ಲದ ಯಾವ ದಯ, ಈ ವಚನಗಳು ಮಾತ್ರ ಸಿಗ್ತಾ ಇದ್ವು. ಆದರೆ ಪಾಗು ಅಳಕಟ್ಟಿ ಅವರಿಗೆ ಇದೇ ಒಂದು ಚಿಂತನೆ. ಓದ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಪ್ರತಿನಿತ್ಯ ಹೋಗಬೇಕಾದ್ರೆ ಸ್ಕೂಲ್, ಇವಾಗ ವಿದ್ಯಾರ್ಥಿಗಳು ಬಂದಿದ್ದೀರಾ, ನಿಮ್ಮಲ್ಲೇ ಯಾವುದರ ಒಂದು ವಿಚಾರ ಹೇಳಿದಾಗ ಆ ಸಮಾಜ ಬಾಂಧವರಿಗೆ ಒಂದು ರೀತಿ ವ್ಯತಿರಿಕ್ತವಾಗಿ ಏನೋ ಅನಿಸ್ತಾ ಇರುತ್ತೆ. ಅಂಥ ಒಂದು ಮನೋಭಾವ ಉಳ್ಳವರು ಅವರು ನಿಜವಾಗ್ಲೂ ಕೂಡ ಅವ್ರ ಮನೆ ದೇವರು ಬಸವಣ್ಣನವರೇ ಆಗಿರ್ತಾರೆ. ಆದ್ದರಿಂದ ಅವರಿಗೆ ನಿರಂತರವಾಗಿ ಬಸವಣ್ಣನವರು, ಅದು ಬಿಜಾಪುರದಲ್ಲಿ ಬಸವ ಜನ್ಮಭೂಮಿ ಆಗಿರ್ತಕ್ಕಂಥ ಬಿಜಾಪುರ, ಅಂಥ ಭೂಮಿಯಲ್ಲಿ ಇಂಥ ಒಂದು ಪರಿಸ್ಥಿತಿ ಎಲ್ಲಿ ಕೂಡ ವಚನ ಸಾಹಿತ್ಯ ಮರೆಮಾಚಾಗೋಗಿದೆ. ವಚನ ಸಾಹಿತ್ಯ ಅಂತಕ್ಕಂಥದ್ದೇ ಸರಿಯಾದ ರೀತಿಯಲ್ಲಿ ಅಧ್ಯಯನ ಇಲ್ಲ, ಅಲ್ಲಿ ಸಂಶೋಧನಾ ಕೇಂದ್ರಗಳು ಕೂಡ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಪಾಗು ಅಳಕಟ್ಟಿಯವರು ದಿನನಿತ್ಯ ಅವರ ಅಧ್ಯಯನ ಪರಿಪೂರ್ಣವಾಗಿ ಮೆಟ್ರಿಕ್ಯುಲೇಷನ್ ಅಂದರೆ ಅವರು ಪೂರ್ಣವಾಗಿ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ಧಾರವಾಡದಲ್ಲಿ ಮತ್ತೆ ಅವರು BA ಓದಬೇಕಂತೇಳಿ ಅವ್ರ ತಂದೆಯವರು ಮುಂಬೈ ನಗರಕ್ಕೆ ಕಳಿಸ್ತಾರೆ. ಮುಂಬೈ ಸೆಂಟ್ ಜಾರ್ಜ್ ಕಾಲೇಜ್ ಹತ್ರ ಕಳಿಸಿ ಅವ್ರಿಗೆ BA ಓದಿದ ನಂತರ ಮತ್ತು MA ಓದಬೇಕು ಅನ್ನೋದು ಕೂಡ ಅವ್ರಿಗೆ MA ಓದಬೇಕಾದ್ರೆ ಒಂದು ಸ್ವಲ್ಪ ಅಡೆತಡೆ ಉಂಟಾಗಿ MA ಆಗೋದಿಲ್ಲ. ತಿರ್ಗಾ ಬಂದು ತಿರ್ಗಾ MA ಓದಿ ತಿರ್ಗಾ LLB ಓದ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಅವರು ಇಲ್ಲಿವರೆಗೂ ಪೂರ್ಣವಾಗಿ ಅವರು LLB ಓದಿ ತಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ನಾನು ಒಂದು ಕಾಯಕ ಏನಾದರೂ ಮಾಡಬೇಕಲ್ಲ, ಬಸವಣ್ಣ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ನಂದಿರೋದ್ರಿಂದ ಅಲ್ಲಿ ಅದಕ್ಕೂ ಪೂರ್ವದಲ್ಲಿ ಅವ್ರು ಹೋಗೋಂಥ ಸಂದರ್ಭದಲ್ಲಿ ಓದ್ತಾ ಇರ್ಬೇಕಾದ್ರೆ ಕೆಲವೊಂದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ವಚನ ಸಾಹಿತ್ಯ ಎಲ್ಲೆಲ್ಲಿ ಸಿಗ್ತಾವೋ ಅಲ್ಲೆಲ್ಲ ರಚನೆ ಮಾಡ್ತಾ ಇದ್ರು. ಅವರು ಒಂದು ಸೋದರ ಮಾವ ಇರ್ತಕ್ಕಂಥ ಬನಹಟ್ಟಿನಲ್ಲಿ ಇರ್ತಾರೆ. ಒಂದು ಯಾವುದೋ ಸಂದರ್ಭದಲ್ಲಿರ್ತಕ್ಕಂಥ ಸಮಯದಲ್ಲಿ ಆ ವಚನ ಸಾಹಿತ್ಯದ ಅಲ್ಲಮ ಪ್ರಭುದಿಂದ ಹೇಳಿ ಅಂತಕ್ಕಂಥ ಸಿಗ್ತದೆ. ಆ ಗುರುತಿನಲ್ಲಿ ಅವ್ರಿಗೆ ಏನು ವಿಚಾರ ಇರ್ತದೆ ಅಂದರೆ ಈ ವಚನ ಸಾಹಿತ್ಯದಲ್ಲಿ ಏನೋ ಒಂದು ಅದ್ಭುತವಾಗಿ ಅನುಭವಗಳಿದ್ದಾವೆ ಅಂತಕ್ಕಂಥ ತಿಳ್ಕೊಂಡು ಆ ವಚನ ಸಾಹಿತ್ಯನ ತಮ್ಮ ಎಲ್ಲೆಲ್ಲಿ ಸಿಗ್ತಾವೋ ಅವರ ಸ್ನೇಹಿತರ ಒಂದು ಬಳಗದಲ್ಲಿ ಬಹಳ ನಿರ್ಮಾಣ ಮಾಡಿರ್ತಕ್ಕಂಥ ಸಮಯ ಅದು. ಆ ವಚನ ಸಾಹಿತ್ಯನ ಪರಿಪೂರ್ಣವಾಗಿ ಶೋಧನೆ ಮಾಡಿ ಅಲ್ಲೆಲ್ಲಿರ್ತಕ್ಕಂಥವೆಲ್ಲ ವಚನ ಸಾಹಿತ್ಯ ಸಂಗ್ರಹಣ ಮಾಡ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.